ನಮಸ್ಕಾರ. ಕನ್ನಡ ತಾಯಿ ಭುವನೇಶ್ವರಿಯ ಕೇರನ್ ನಡೆಯುವ ಜಿಲ್ಲಾ ಸಾಹಿತ್ಯ ಸಮ್ಮೇಳನ 2 ದಿನಗಳ ಕಾಲ ನಡೆಯಲಿದೆ. ಜಿಲ್ಲೆಯ ಸಾಹಿತಿಗಳು, ಸಾಹಿತ್ಯ ಪ್ರಿಯರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು. ನಿಮಗೆಲ್ಲ ಆದರದ ಸ್ವಾಗತ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. 2 ದಿನಗಳ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸೋದಕ್ಕೆ ನಾವು ನೀವೆಲ್ಲ ಸೇರಿ ಮನಪೂರ್ತಿಯಾಗಿ ಕೆಲಸ ಮಾಡೋಣ. ಅದ್ರ ಜೊತೆಗೆ ಯಶಸ್ಸಿನಲ್ಲೂ ಪಾಲ್ದಾರಾಗೋಣ ಅಂತ ಆಮಂತ್ರಿಸ್ತಾ ಇದ್ದೇನೆ. ಒಂದಾನೊಂದು ಕಾಲದಲ್ಲಿ ರಾಣಿ ಚೆನ್ನಭೈರಾದೇವಿ ಆಳಿದ ನಾಡು. ಚೆನ್ನಭೈರಾದೇವಿಯ ರಾಜಧಾನಿ ಹೊನ್ನಾವರ ಕೆರ್ಸಪ್ಪದಲ್ಲಿದೆ. ಅದರ ಕುರುಹುಗಳು ಕೂಡ ಉಳಿದುಕೊಂಡಿದ್ದಾವೆ. 53 ವರ್ಷಗಳ ಕಾಲ ರಾಣಿ ಆಳಿದರು. ಮಾತ್ರವಲ್ಲ, ಪೋರ್ಚುಗೀಸರ ಜೊತೆಗೆ ಯುದ್ಧ ಮಾಡಿ ಪೋರ್ಚುಗೀಸರನ್ನು ಸೋಲಿಸಿ ಅವರ ಧರ್ಮ ಪ್ರಚಾರ ಈ ಕಡೆ ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡಕ್ಕೆ ಹಬ್ಬದಂತೆ ನಿಂಟಿಸಿರ್ತಕ್ಕಂಥ ರಾಣಿ ವ್ಯಾಪಾರ, ವ್ಯವಹಾರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೇವಸ್ಥಾನಗಳು ಇವೆಲ್ಲಕ್ಕೂ ಕೂಡ ಪ್ರೋತ್ಸಾಹ ನೀಡಿರ್ತಕ್ಕಂಥ ರಾಣಿಯ ನೆಲ ಇದು. ಹೊನ್ನಾವರ ಒಂದು ಕಾಲದಲ್ಲಿ ಜಿಲ್ಲಾ ಕೇಂದ್ರವಾಗಿತ್ತು. ಬಹಳ ಪ್ರಸಿದ್ಧಿ ಪಡೆದಂಥ ತ್ಯಾಗಿಗಳ ನಾಡು ಇದು. ಸ್ವಾತಂತ್ರ್ಯ ಹೋರಾಟಗಾರರು ಉತ್ತರ ಕನ್ನಡ ಜಿಲ್ಲೆ, ಅದರಲ್ಲಿ ಹೊನ್ನಾವರದ ಸಾಕಷ್ಟು ಜನ ಇದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ದುಡಿದವರು. ದಿವಂಗತ ಆರ್ ಎನ್ ಕಾಮತ್ರಂತಹ ಮಹಾ ಸಹಕಾರಿಗಳು, ಜಿಲ್ಲೆಯಲ್ಲಿ ಮೊದಲನೇ ಹಂಚು ಉದ್ಯಮ ಸ್ಥಾಪಿಸಿರ್ತಕ್ಕಂತಹ ಮಹಾನುಭಾವರು. ಅಂತಹ ಹಲವಾರು ಗಣ್ಯರು ಈ ಹೊನ್ನಾವರ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಸಾಹಿತ್ಯ ಮಟ್ಟಿಗೂ ಅಷ್ಟೇ. ಕವಿ ವಿ.ಜಿ. ಭಟ್ರ ಜನ್ಮಭೂಮಿ ಹೊನ್ನಾವರ ತಾಲೂಕಿನ ಕೆಕ್ಕಾರು. ಹೊನ್ನಾವರ ಕರ್ಕಿಯ ಹವ್ಯಕ ಹಿತೈಷಿ ವಿದ್ವಾಂಸರು ಸೂರಿಶಾಸ್ತ್ರಿಗಳು ಬರೆದಿರ್ತಕ್ಕಂತಹ ಇಗಪಗಳೇ ವಿವಾಹ ಪ್ರಹಸನ ಕನ್ನಡದ ಮೊದಲ ನಾಟಕ ಅಂತ ಅನ್ಸ್ಕೊಂಡಿದೆ. ನಂತರ ತಲೆಮಾರುಗಳಲ್ಲೂ ಕೂಡ ಜಿ.ಎಸ್. ಅವಧಾನಿ ಅಂತ ಕವಿಗಳು ಇಲ್ಲಿ ದಾಖಲೆ ಮಾಡಿ ಹೋಗಿದ್ದಾರೆ. ಆರ್.ವಿ. ಭಂಡಾರಿ, ವಿಠ್ಠಲ ಭಂಡಾರಿ ಅಂತವರು. ಹಿರಿಯ ಜಾನಪದ ವಿದ್ವಾಂಸ ಡಾಕ್ಟರ್ ಎನ್.ಆರ್. ನಾಯಕರ ಕರ್ಮಭೂಮಿ ಇದು. ಅವರಿಗೆ ಖ್ಯಾತಿಯನ್ನು ತಂದುಕೊಟ್ಟಂತಹ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಜಾತಿಗಳ, ಎಲ್ಲ ಜಾತಿಗಳ ಜಾನಪದ ಸಾಹಿತ್ಯವನ್ನು ಸಂಗ್ರಹಿಸಿದಂಥ ಒಂದು ಕೇಂದ್ರವಾಗಿ ಹೊನ್ನಾವರ ಗುರುತಿಸಲ್ಪಡೋದಕ್ಕೆ ಕಾರಣರಾದಂಥ ಡಾಕ್ಟರ್ ಎನ್.ಆರ್. ನಾಯಕ್, ಶಾಂತಿ ನಾಯಕರ ಕ್ಷೇತ್ರ ಇದಾಗಿರೋದ್ರಿಂದ ನಿರಂತರ ಸಾಹಿತ್ಯ ಚಟುವಟಿಕೆಗಳು, ಹೆಸರಾಂತ ಸಾಹಿತಿ ವಿ. ಸೀತಾರಾಮಯ್ಯನವರು ಇಲ್ಲಿ 7-8 ವರ್ಷಗಳ ಕಾಲ ಪ್ರಿನ್ಸಿಪಾಲರಾಗಿದ್ದರು. ತುಂಬ ಸಾಹಿತ್ಯ ಚಟುವಟಿಕೆ ನಡೀತು. ಕೆ. ಎಸ್. ನರಸಿಂಹಸ್ವಾಮಿಯವರಿಂದ ಆರಂಭಿಸಿ ಕನ್ನಡದ ಎಲ್ಲ ಸಾಹಿತಿಗಳು, ಆ ತಲೆಮಾರಿನ ಸಾಹಿತಿಗಳು ಹೊನ್ನಾವರಕ್ಕೆ ಬಂದು ಹೋಗಿದ್ದಾರೆ. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ, ಕನ್ನಡ. ಶರಾವತಿಯ ಎಡಬಲ ದಂಡೆಗಳು ಯಕ್ಷಗಾನಕ್ಕೆ ಅತ್ಯಂತ ಪ್ರಸಿದ್ಧವಾದವು. ಚಿಟ್ಟಾಣಿ ಕುಟುಂಬ, ಜಲವಳ್ಳಿ ಕುಟುಂಬ, ಕೆರಮನೆ ಶಿವರಾಮಗಿಡ ಕುಟುಂಬ, ಕೊಂಡದ ಕುಳಿ ಕುಟುಂಬ, ಹೀಗೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಯಕ್ಷಗಾನದಲ್ಲಿ ಅತ್ಯಂತ ಪ್ರಸಿದ್ಧ ಕಲಾವಿದರನ್ನ ಕೊಟ್ಟಂಥ ನಾಡು ಹೊನ್ನಾವರ ತಾಲೂಕು. 20ಕ್ಕಿಂತ ಹೆಚ್ಚು ಪ್ರಸಿದ್ಧರು. ಒಟ್ಟಿಗೆ 160 ಯಕ್ಷಗಾನ ಕಲಾವಿದರನ್ನು ಗುರುತಿಸಿ ಆ ಕುರಿತು ಕೃತಿಯನ್ನು ಒಬ್ಬರು ರಚಿಸಿದ್ದಾರೆ. ಹೊನ್ನಾವರ ತಾಲೂಕಿನ ಕಲಾವಿದರ ಕೊಡುಗೆಗಳು. ಯಕ್ಷಗಾನದ ಕಾಶಿ ಎಂದು ಪ್ರಸಿದ್ಧವಾದಂಥ ಗುಂಡ್ಬಾಳ ಹೊನ್ನಾವರ ತಾಲೂಕಿನಲ್ಲಿದೆ. ಸಾಂಸ್ಕೃತಿಕ, ಸಾಹಿತ್ಯಿಕ, ಜಾನಪದ ಹಾಗೂ ಸಾಮಾಜಿಕ ಜೀವನದಲ್ಲಿ ಕೂಡ, ವ್ಯಾವಹಾರಿಕ ಜೀವನದಲ್ಲಿ ಕೂಡ ಹಲವು ದಾಖಲೆಗಳನ್ನು ಬರೆದಂತಹ, ಹಲವು ವಿಶೇಷಗಳಿಗೆ ಪ್ರೇರಣೆಯಾದಂತಹ ಹಾಗೂ ವಿಜ್ಞಾನಿಗಳನ್ನು, ವೈದ್ಯರನ್ನು, ತಜ್ಞರನ್ನು ಕೊಟ್ಟಿರ್ತಕ್ಕಂಥ ಹೊನ್ನಾವರ ತಾಲೂಕಿನಲ್ಲಿ ಮಠಗಳಿವೆ. ದೈವಜ್ಞ ಮಠ ಇದೆ, ವೈಶ್ಯವಾಣಿ ಸಮಾಜದ ಮಠ ಇದೆ, ರಾಮಚಂದ್ರಾಪುರದ ಅಪ್ಸರಕೊಂಡ ಮಠದ ಶಾಖೆ ಇದೆ, ಸಂಸ್ಕೃತ ಕಾಲೇಜುಗಳಿದೆ, ಸಂಸ್ಕೃತ ವಿದ್ವಾಂಸರುಗಳಿದ್ದಾರೆ. ಹೀಗೆ ಬಹುಮುಖದಲ್ಲಿ ಹೊನ್ನಾವರ ಮಹತ್ವದ ಕೊಡುಗೆ ನೀಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಹಿನ್ನೆಲೆಯಲ್ಲಿ ಹೊನ್ನಾವರದ ಪವಿತ್ರ ನೆಲಕ್ಕೆ ಸಾಹಿತ್ಯ ಪರಿಷತ್ತು ಏರ್ಪಡಿಸಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ವಿಚಾರಗಳನ್ನು ಹಂಚಿಕೊಳ್ಳೋಣ. ಸಾಂಸ್ಕೃತಿಕ, ಸಾಮಾಜಿಕ, ಕಲಾತ್ಮಕ ಎಲ್ಲ ರೀತಿಯ ವೈಭವ ಗಣನೆಗೆ ಬಂದು ಅದನ್ನು ಪುನರುತ್ಥಾನಕ್ಕೆ ಕಾರಣವಾಗುವಂಥ, ಪ್ರೇರಣೆ ನೀಡುವಂಥ ಸಾಹಿತ್ಯ ಸಮ್ಮೇಳನ ಆಗುವುದಕ್ಕೆ ನೀವೆಲ್ಲ ಬನ್ನಿ ಅಂತ ಆಮಂತ್ರಿಸ್ತಾ ಇದ್ದೇನೆ. ನಮಸ್ಕಾರ.